ನಮಸ್ತೆ. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಬ್ರಾಹ್ಮಣರ ಮನೆಯ ಫಂಕ್ಷನ್ಗಳಲ್ಲಿ ಊಟಕ್ಕೆ ಬಡಿಸುವ ಹುಳಿ ಸಿಹಿ ಖಾರ ಮಿಶ್ರಿತ ಮೆಣಸ್ಕಾಯಿ ಮಾಡ್ತಾ ಇದ್ದೇನೆ. ಇದರ ರುಚಿ ಅಂತೂ ಅದ್ಭುತ. ಇದನ್ನು ಅಂಬಟೆ, ಪೈನಾಪಲ್, ಹಾಗಲಕಾಯಿ, ಮಾವಿನಕಾಯಿ ಮತ್ತು ಹಣ್ಣಿನಿಂದ ಹೆಚ್ಚಾಗಿ ಮಾಡ್ತಾರೆ. ಇವತ್ತು ನಾನು ಅಂಬಟೆಯಿಂದ ಮೆಣಸ್ಕಾಯಿ ಮಾಡ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ 6-7 ಅಂಬಟೆಯನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಕೆಲವನ್ನು ಸಣ್ಣಾಗಿ ಕಟ್ ಮಾಡಿ, ಇನ್ನು ಕೆಲವನ್ನು ಸಿಪ್ಪೆ ತೆಗೆದು ಗೊರಟು ಸಮೇತ ಹಾಕ್ತಾ ಇದ್ದೇನೆ. ಇದರ ತೊಟ್ಟು ಬಿಟ್ಟು ಉಳಿದ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ಇದಕ್ಕೆ 2 ಹಸಿಮೆಣಸು, ಬೆಲ್ಲ ಸ್ವಲ್ಪ ಜಾಸ್ತಿಯೇ ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಮುಳುಗುವಷ್ಟು ನೀರು ಹಾಕಿ ಇದನ್ನು ಬೇಯಿಸಿಕೊಳ್ತೇನೆ. ಈ ಸಮಯದಲ್ಲಿ ಮಸಾಲೆ ತಯಾರಿಸ್ತೇನೆ. ಬಾಣಲೆಗೆ ಸ್ವಲ್ಪ ಕಪ್ಪು ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ತೇನೆ. ಇದು ಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ, ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಉದ್ದು, ಹಾಗೆ ಬ್ಯಾಡಗಿ ಮೆಣಸು, ಮೆಂತೆ ಹಾಕ್ಕೊಂಡು ಫ್ರೈ ಮಾಡ್ತೇನೆ. ಉದ್ದಿನ ಕಲರ್ ಲೈಟಾಗಿ ಚೇಂಜ್ ಆದಮೇಲೆ ಕೊನೆಯಲ್ಲಿ ಇದಕ್ಕೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಇನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಡಿ. ಒಂದು ಮಿಕ್ಸಿ ಜಾರಿಗೆ ನಾನು 3/4 ತೆಂಗಿನಕಾಯಿನ ತುರಿದು ಹಾಕ್ಕೊಂಡಿದ್ದೇನೆ. ಹಾಗೆ ಫ್ರೈ ಮಾಡಿದ ಎಲ್ಲ ಸಾಮಗ್ರಿಗಳನ್ನು ಕೂಡ ಹಾಕೊಳ್ಳೋಣ. ಒಂದು ಸಣ್ಣ ತುಂಡು ಹುಣಸೆ ಹುಳಿ ಹಾಕ್ಕೊಂಡಿದ್ದೇನೆ. ಅಂಬಟೆಯಲ್ಲಿ ಹುಳಿ ಅಂಶ ಇರುವ ಕಾರಣ ಇಷ್ಟೇ ಸಾಕು. ಇನ್ನು ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿ ತರ್ತೇನೆ. ಇನ್ನು ಈ ಮಸಾಲೆಯನ್ನು ಬೆಂದ ಅಂಬಟೆಯ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕು. ಅಗತ್ಯ ಇದ್ರೆ ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ತೆಳು ಮಾಡಿಕೊಳ್ಳೋದು ಬೇಡ. ಈ ಸಮಯದಲ್ಲಿ ರುಚಿ ನೋಡಿ ಉಪ್ಪು ಅಥವಾ ಬೆಲ್ಲ ಕಮ್ಮಿ ಇದ್ರೆ ಹಾಕೊಳ್ಳಿ. 4-5 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಕೆಳಗಿಳಿಸಿ ಎಣ್ಣೆ, ಸಾಸಿವೆ, ಮೆಣಸು, ಕರಿಬೇವನ್ನ ಒಗ್ಗರಣೆ ಕೊಡಬೇಕು. ಈಗ ರುಚಿಯಾದ ಅಂಬಟೆ ಮೆಣಸ್ಕಾಯಿ ರೆಡಿ. ಇದು ಬಿಸಿ ಅನ್ನಕ್ಕೆ ಮಾತ್ರ ಅಲ್ಲ, ಚಪಾತಿ, ದೋಸೆಗೂ ತುಂಬ ರುಚಿ ಆಗ್ತದೆ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಬಾಯ್.